ಬನ್ನಿ ಮಿತ್ರರೇ, ಇವತ್ತು ನುಗ್ಗೆಕಾಯಿ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ 3 ನುಗ್ಗೆಕಾಯಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲಿರೋ ಬೀಜಗಳನ್ನ ಸಪ್ರೇಟಾಗಿ ಬಿಡಿಸ್ಕೊಳ್ಳಿ. ಈ ರೀತಿಯಾಗಿ ಹೀಗೆ. ಆಮೇಲೆ ನುಗ್ಗೆಕಾಯಿನ ಬೇಯಕ್ಕಿಡಿ. ಬೆಂದ ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ 1 ಸ್ಪೂನ್ ಬೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ, ಆಮೇಲೆ ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಬೀಜಗಳನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ಆ ಬೀಜಗಳು ಬೇಯೋಕ್ಕೆ, ಆಮೇಲೆ ಸ್ವಲ್ಪ ಉಪ್ಪು. ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದು ಸ್ಮ್ಯಾಶ್ ಆಗಿರೋ ವೇಸ್ಟನ್ನು ಸೈಡ್ಗೆ ತೆಗೆದಿಡಿ. ಈಗ ಅದು ವಾಟರ್ನ ಹಾಕಿ ಅದರೊಳಗೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ಕಾರ್ನ್ಫ್ಲೋರ್ದು ಮಿಕ್ಸ್ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಕುದೀಲಿ. ಸ್ವಲ್ಪ ಥಿಕ್ನೆಸ್ ಬಂದಾಗ ಅದನ್ನು ಆಫ್ ಮಾಡಿ. ನುಗ್ಗೆಕಾಯಿ ಸೂಪ್ ರೆಡಿಯಾಗಿದೆ. ಕುಡಿಯಲು ಬಟ್ಲಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ.